ನೈಟ್ 2:30 3 o'clockವರೆಗೂ ಅಷ್ಟು ಎಂಜಾಯ್ಮೆಂಟ್ ಮಾಡಿ ಅದಾದ್ಮೇಲೆ ಊಟ ಮಾಡಿ ಅದಾದ್ಮೇಲೆ ಮಲ್ಕೊಂಡಿದ್ದು ಈ ರೀತಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಯ್, ಗುಡ್ ಮಾರ್ನಿಂಗ್. ನೆನ್ನೆ ಹೇಳಿದ್ದೆ ನಾನು ನಿಮ್ಗೆ ಲೇಟಾಗಿ ಎದ್ದೇಳ್ತೇನೆ ಅಂತೇಳಿ. ಸೊ 9:30ಗೆ ಎದ್ದು ಅಫರ್ಮೇಷನ್ಸ್ ಆ್ಯಂಡ್ ಪ್ರೇಯರ್ಸಿಂದ ನಾನು ಡೇ ಸ್ಟಾರ್ಟ್ ಮಾಡಿದೆ. ಫ್ರೆಶ್ ಅಪ್ ಆಗಿ ಸ್ನಾನನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಎಡಿಟಿಂಗ್ ಭಾಳ ಇತ್ತು ಅಂತೇಳಿ ಎಡಿಟಿಂಗ್ ಕೂತ್ಕೊಂಡೆ. ಹಾಯ್, ಟೈಮಿಗೆ ಆಲ್ಮೋಸ್ಟ್ 12:30 ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ. ಈಗ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ನಾನು ಊಟ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೇನೆ. ಆಲ್ಮೋಸ್ಟ್ 1 o'clock ಸ್ಟಾರ್ಟ್ ಮಾಡಿದೆ ಅಂತಂದರೆ ನೈಟ್ ಫುಲ್ ಅಂದರೆ 6 o'clockವರೆಗೂ ಮಾಡ್ತೀನಿ. 6 to 7 ಬ್ರೇಕ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಎಡಿಟಿಂಗ್ ಒಂದು ಆಲ್ಮೋಸ್ಟ್ ಒಂದು 2.5 hours 3 hours ತೊಗೊಂತ. ಒಂದು ಆಲ್ಮೋಸ್ಟ್ ಒಂದು 14 minutes ಲಾಂಗ್ ಐತೆ ಅದು ವಿಡಿಯೋ. ನಿಮಗೆಲ್ಲ ಲೈಕ್ ಆಗುತ್ತೆ ಅಂದ್ಕೊಂಡೀನಿ. ಓಕೆ, ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಊಟ ಮಾಡ್ಕೊಂಡು ಫಸ್ಟ್ ಆರ್ಡರ್ ಪಿಕಪ್ ಮಾಡೋಕೆ ಹೋದೆ. ಗೈಸ್, ಇನ್ಸ್ಟಾಮಾರ್ಟ್ ಆರ್ಡ್ರ್ ಬಂದೈತಿ. ನಮ್ಮ ಅಣ್ಣ ಸಿಗರೇಟ್ ಆರ್ಡ್ರ್ ಮಾಡ್ಯಾನ. ಗೈಸ್, ಕೋಸ್ಟಲ್ ಮಾವ ಬಂದೈತಿ. ಇವ್ನು ಹಿಸ್ಟ್ರಿ ಒಳಗೆ ಇಲ್ಲ ಜಲ್ದಿ ಆರ್ಡರ್ ರೆಡಿ ಮಾಡಿ ಕೊಟ್ಟಿದ್ದ. ನೋಡೋಣ ಎಷ್ಟು ನಿಮಿಷ ಟೈಮ್ ತೊಗೋತಾನ ಅಂತೇಳಿ. ಗೈಸ್, ನನ್ನ ಲಕ್ ಐತಿ ಇವತ್ತು. ಕೋಸ್ಟಲ್ ಮಾವ ಜಲ್ದಿ ಕೊಟ್ಟ ಆರ್ಡ್ರ್ 5 minutes ಒಳಗೆ ಕೊಟ್ಟ. ನಾ ಎಲ್ಲೊಂದು half an hour ಮಾಡ್ತಾನಂತ ಮಾಡಿದ್ದೆ. ನಮ್ಮ ಶರೀಫ್ ಅಣ್ಣಾಗ ಒಂದು ಹಾಯ್ ಹೇಳ್ರಿ. 2:30 ಆಗೈತಿ. ಆರ್ಡ್ರ್ 8 ಆಗ್ಯಾವ. 9ನೇ ಪಿಕಪ್ ಮಾಡಕ್ಕೆ ಬಂದೇನಿ. ಯಾ, ಲೆಟ್ಸ್ ಗೋ. ಗೈಸ್, ಟೈಮ್ 3 ಗಂಟೆ ಆಗೈತಿ. ಆರ್ಡ್ರ್ 9 ಆಗ್ಯಾವ. 6 o'clockವರೆಗೂ ಎಷ್ಟಾಗುತ್ತೆ ನೋಡೋಣ. ಅದಾದಮೇಲೆ ರೂಮಿಗೆ ಹೋಗ್ಬೇಕು. ರೂಮಿಗೆ ಹೋಗಿ ಮೊಬೈಲ್ ಚಾರ್ಜ್ ಇಟ್ಕೊಬೇಕು. ಸೊ ನೈಟ್ ಇವತ್ತು ಜಲ್ದಿ ಮುಗಿಸೋಕೆ ಟ್ರೈ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಹಾಯ್, ಟೈಮ್ 5:30 ಆಗೈತಿ. 14 orders ಆಗ್ಯಾವ. ಇನ್ನೂ 16 ಆರ್ಡರ್ ಬೇಕು. ಈಗ 1 ತಾಸು ಮಲ್ಕೊಂಡು 7 o'clock ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಜಲ್ದಿ ಮುಗ್ಸೋಕೆ ಟ್ರೈ ಮಾಡ್ತೀನಿ. ಲೈಕ್ 11:30 12 ಹೊಡೆದ. ಸೊ ನಾನು ಬಂದು ಜಲ್ದಿ ಮಲ್ಕೊಂಡು ನಾಳೆ ಬೇರೆ ರೂಟೀನ್ ಸ್ಟಾರ್ಟ್ ಮಾಡ್ಬೇಕು. ಬೆಳಿಗ್ಗೆ ಮಾರ್ನಿಂಗ್ ಫಿಟ್ನೆಸ್ ಅದೆಲ್ಲ ಸ್ಟಾರ್ಟ್ ಮಾಡ್ತೇನೆ. ಯಾ, ಟೈಮ್ 7:30. 6 o'clock ಮಲ್ಕೊಂಡೀನಿ. ಎಚ್ಚರ ಆಗಿಲ್ಲ. 7:20 ಎಚ್ಚರ ಆಗೈತಿ. ಈಗ 7:30 ಆಗೈತಿ. ಸೊ ಇನ್ನೂ 15 ಆರ್ಡರ್ ಬೇಕು. 16 ಆರ್ಡರ್ ಬೇಕು. ಮೇ ಬಿ ಅರೌಂಡ್ 12-12:30 ಆಗುತ್ತೆ ಮುಗಿಸ್ಬೇಕು ಅನ್ನೋಕೆ. ಓಕೆ, ಲೆಟ್ಸ್ ಗೋ. ಗೈಸ್, ಈವ್ನಿಂಗ್ ಫಸ್ಟ್ ಆರ್ಡರ್ ಪಿಕಪ್ ಮಾಡಕ್ಕೆ ಬಂದೇನಿ ನಮ್ಮ ಜ್ಯೂಸ್ ಪಾಯಿಂಟ್ ಒಳಗೆ. ಗೈಸ್, ಜ್ಯೂಸ್ ಜಂಕ್ಷನ್ ಇರೋದು ಜಯನಗರ ಒಳಗೆ ಒಂದೈತಿ, ಇಲ್ಲೊಂದೈತಿ. ನಾನು ಓವರ್ ಕಾನ್ಫಿಡೆನ್ಸ್ಲಿ JP ನಗರಕ್ಕೆ ಬಂದುಬಿಟ್ಟೇನಿ. ಈಗ ಬಂದು ನೋಡಿರಿ, ಇಲ್ಲಿ ಅದು ಲೊಕೇಶನ್ ತಗೋವಲ್ದ. ಅಂದ್ರೆ ನೀವು ಪಿಕಪ್ ಲೊಕೇಶನ್ ಒಳಗೆ ಇಲ್ಲ ತೋರ್ಸತೈತಿ. ಇದು ನೋಡ್ರಿ, ಇದು ಜ್ಯೂಸ್ ಜಂಕ್ಷನ್ ಅಂತೇಳಿ. ಇದು JP ನಗರದು. ನಾನು ಹೋಗ್ಬೇಕಾಗಿರೋದು ಜಯನಗರ. ಫಸ್ಟ್ ಆರ್ಡರ್. ಯಾ, ಲೆಟ್ಸ್ ಗೋ. ಗೈಸ್, ಈಗ ಪಿಕಪ್ ಆಯ್ತಿದ್ದು ಜಯನಗರ ಒಳಗೆ. ಫಸ್ಟ್ ಆರ್ಡರ್ ಡ್ರಾಪ್ ಮಾಡೋಣ. ₹15. ಥ್ಯಾಂಕ್ ಯು ಸೊ ಮಚ್. Keep 50. Yeah, thank you. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಗೈಸ್, ₹15 ಟಿಪ್ಸ್ ಕೊಟ್ರಿ ನಮ್ಮ ಅಂಕಲ್ ಅಂದ್ರೆ ಪಾಪ ವಯಸ್ಸು ಮಾಡಾಗೈತಿ. ಆದ್ರೆ ಈ ವಯಸ್ಸೊಳಗೆ ಅದು ಕೈಂಡ್ನೆಸ್ ತೋರಿಸೋದು ಹೇಳ್ರಿ. ನನಗಾಗಿ ಅವ್ರು ಒಂದು ಫುಡ್ ಡೆಲಿವರಿ ಮಾಡಕ್ಕೆ ಬಂದಾರ. ನನ್ನಿಂದ ಅವ್ರಿಗೊಂದು ಹೆಲ್ಪ್ ಆಗ್ಬೇಕು ಅನ್ನೋದು. ಕಾಯಿನ್ಸ್ ₹15 ಕಾಯಿನ್ಸೇ ಇರ್ಬೋದು, ಬಟ್ ಕೊಡೋ ಮನೋಭಾವ ಎಲ್ಲರಿಗೂ ಇರಲ್ಲಲ್ಲ. ನೋಡಿ ಕಲಿಯೋದು ಭಾಳ ಐತಿ. ಗೈಸ್, 20th ಆರ್ಡರ್ ಪಿಕಪ್ ಮಾಡಿದೆ. ಇದು ನನ್ನ ಲಾಸ್ಟ್ ಆರ್ಡ್ರ್ ಇವತ್ತು. ಯಾಕಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬರತ್ತೆ. ನನ್ನ ಫ್ರೆಂಡ್ ಬೈಕ್ ತೊಗೊಂಡಾನ. ಸೊ ನೀ ಬಾ ಅಂತೇಳಿ ಕಾಲ್ ಮಾಡಿದ್ರೆ, ನನ್ನ ಫ್ರೆಂಡ್ ಬಾ ಅಂತೇಳಿ ಕಾಲ್ ಮಾಡಿದಾಗ ಇಲ್ಲ ಅಂತ ಅನ್ನಕ್ಕೆ ಬರಂಗೇನೆ. ಯಾಕಂದ್ರೆ ಅವನು ನನಗೆ ಅಷ್ಟು ಕ್ಲೋಸ್ ಫ್ರೆಂಡ್. ನೋಡೋಣ, ನಾವು ಹೋದ ಕೂಡಲೇ ಅವ ನಂಗೆ ಕ್ಯಾಪ್ಚರ್ ಮಾಡೋಕ್ಕೆ ಬಿಡ್ತಾನಿಲ್ಲ ಗೊತ್ತಿಲ್ಲ. ಯಾ, ಲೆಟ್ಸ್ ಸಿ. ನಾಳೆ ಸ್ಟಾರ್ಟ್ ಮಾಡ್ತೀನಿ. ನಾಳೆ ಒಂದು 9:30 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಅಲ್ಲೇ ಮಲ್ಕೋತೀನಿ. ನಾಳೆ ಬಂದು ಜಾಸ್ತಿ ಟಾರ್ಗೆಟ್ ಬಿಟ್ಟು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಇದೆ ನೋಡ್ರಿ ನನ್ನ ಫ್ರೆಂಡ್ ತೊಗೊಂಡಿರೋ ಬೈಕ್. ಅವ್ನ ಡ್ರೀಮ್ ಬೈಕ್ ಇದೆ. ಎಷ್ಟು ಮಸ್ತ್ ಐತೆ ನೋಡ್ರಿ. ಗೈಸ್, ನನ್ನ ಫ್ರೆಂಡ್ ಮನೆಗೆ ಬಂದೆ. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದಾರ. ಅದ್ರಾಗ ಒಂದಿಷ್ಟು ಮಂದಿಗೆ ನೋಡಿ ಆಲ್ಮೋಸ್ಟ್ ಒಂದು ಎಷ್ಟೋ ವರ್ಷ ಆಯ್ತು. ಭಾಳ ಎಕ್ಸೈಟ್ ಫೀಲ್ ಆಗತೈತಿ. ಹೋಗಿ ಮೀಟ್ ಆಗ್ತೀನಿ ಅವ್ರಿಗೆ. ಗೈಸ್, ಈಗ ಒಂದು ಕ್ಲಿಪ್ ಹಾಕ್ತೇನೆ ನೋಡ್ರಿ. ತಡ್ಲಿ ಕೇಳ.
ಫ್ಲಾಶ್ ಬೇಡ. ಕಂಡಾಗ ಕಣ್ಣು ಹೊಡೆದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ವಾದಿ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮಣಿಗೆ ಬಂದ ಬೆಟ್ಟಾಗಿದ್ದಿ ನಮ್ಮಣಿಯ ಹಿತ್ತಲದಾಗ ವಾದಿ ಗೆಳತಿ ಅಣಕ ಮಾಡಿ ಒಲ್ಲೆನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡ್ದ ಚಂದುಳ್ಳ ಚೆಲುವೆ ನಿನ ಅಂದಾಳದ ಮ್ಯಾಗೀನ ಬ್ರಹ್ಮ ಕಳಿಶಾನ ಸುರದ ನಂಬೇಣಿ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹತ್ಯಾಗ ಬಿಕ್ಕ ಹೋಗಬ್ಯಾಡ ನಕ್ಕ ಹೆಂಗಾರ ಬಾವೊಮ್ಮೆ ಬದಲಿಸಿದಿಕ್ಕ ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ಹಾಯ್, ನಿನ್ನೆ 8:30 ಆಗಿತ್ತು. ನಾನು ವರ್ಕ್ ಮೇಲಿದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡ್ದೆ, ಬೈಕ್ ತೊಗೊಂಡೇನಿ, ಸೊ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬರತ್ತಾರ, ಪಾರ್ಟಿ ಐತಿ, ನೀನು ಇಲ್ಲೇ ಮಲ್ಕೋಬೇಕಾಕೈತಿ ಇವತ್ತು ಅಂತೇಳಿ ಕಾಲ್ ಮಾಡ್ದೆ. ನಾನು ಹಿಂದೆ ಒಂದು ಮಾತು ಯೋಚನೆ ಮಾಡಲಿಲ್ಲ, ಸರಿ ಬರ್ತೇನೆ ಅಂತೇಳಿ ಅವ್ನಿಗೆ ಹೇಳಿದೆ. ಇನ್ನೊಂದು ಟೂ ಆರ್ಡರ್ಸ್ ಅದಾವ, ಒಂದು ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿದೆ. ನಾನು 10 o'clock ಹೋದೆ. ಅಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ನಾನು ಒಂದು ಇಬ್ಬರು ಫ್ರೆಂಡ್ಸಿಗೆ ನಾನು ಆಲ್ಮೋಸ್ಟ್ 5-6 years ಆಗಿತ್ತು ನೋಡಿ. ಅವ್ರು ನೋಡಿ ಎಕ್ಸೈಟ್ಮೆಂಟು ಹಂಗೈತೆ, ಯಾಕಂದ್ರೆ ನಮ್ಮ ಬಾಂಡಿಂಗ್ ನೆಕ್ಸ್ಟ್ ಲೆವೆಲ್ ಐತೆ ನಮ್ಮ ಬಾಂಡಿಂಗ್. ನಾನು ಇನ್ನೊಂದು ರೀಸನ್ ನಾನು ವರ್ಕ್ ಎಲ್ಲ ಬಿಟ್ಟು ಹೋಗ್ಬೇಕಂತಂದ್ರೆ, ನಾನು ಈಗೇನಕ್ಕೆ ಬೈಕ್ ತೊಗೊಳಲ್ಲ ನನ್ನ ಫ್ರೆಂಡ್, ಅವ್ನಿಗೆ ನನಗೆ ಒಂದು ಆಲ್ಮೋಸ್ಟ್ ಒಂದು 1.5 month ನಂಗೆ ಮಾತಿರಲಿಲ್ಲ ಅಂತಂದ್ರೆ ನಾನು ಏನು ಜಗಳ ಆಗಿಲ್ಲ, ಏನಂತ ಆಗಿರಲಿಲ್ಲ. ನಾನು ಒಂದು ತಪ್ಪು ಮಾಡಿದ್ದೆ, ಆ ತಪ್ಪಿಂದ ನಂಗೆ ಅವ್ನ ಮುಖ ಆಗಿರಲಿಲ್ಲ. ಸೊ ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಕೇಳ್ತಿದ್ದೆ, ಅಲ್ಲೇ ಚೇತ ಹೆಂಗದಾನ, ಚೇತಾಗಿ ಸ್ವಲ್ಪ ನೀನೇ ಹೇಳಿ ಮಾತಾಡು ಅಂತೇಳಿ. ನೆನ್ನೆ ನೋಡ್ರಿ ಅವರೆಲ್ಲ ಸೇರ್ಯಾರ, ಎಲ್ಲರೂ ವೆಲ್ ಸೆಟಲ್ಡ್ ಅದಾರ, ಎಲ್ಲರೂ ಮಸ್ತ್ ಜಾಬ್ ಮಾಡತ್ತಾರ. ಇವ್ನ ಹೋಲ್ಬಿಡಿ ಇವನೇನು ಕರೀತಿ ಅಂತೇಳಿ ಅನ್ಕೋಬೋದಿತ್ತು. ಬಟ್ ನನ್ನ ಫ್ರೆಂಡ್ಸ್ ಹೆಂಗದಾರ ಅಂತಂದ್ರೆ, ಯಾವತ್ತೂ ನನ್ನ ಹಿಂದೆ ಮಾಡಿರೋ ಮಿಸ್ಟೇಕ್ಸಿಂದ ನಾನು ಯಾವತ್ತೂ ಜಡ್ಜ್ ಮಾಡಿಲ್ಲ. ಇನ್ನೂ ನಂಗೆ ಸಜೆಷನ್ಸ್ ಕೊಡ್ತಾರೆ, ಸೊಲ್ಯೂಷನ್ಸ್ ಕೊಡ್ತಾರೆ, ಹಿಂಗೆ ಮಾಡ ಹಂಗೆ ಮಾಡ ಅಂತೇಳಿ. ಯಾವತ್ತೂ ನಂಗೆ ಕೀಳ್ಭಾವನೆಯಿಂದ ಯಾವತ್ತೂ ನೋಡಿಲ್ಲ. ಅದು ನಂದು ಬ್ಲೆಸ್ಸಿಂಗು ಏನೋ ನಂಗೆ ಗೊತ್ತಿಲ್ಲ, ಇನ್ನು ಅವ್ರ ದೊಡ್ಡತನ ಅದು ಎಲ್ಲ. ಆಮೇಲೆ ಇವರಷ್ಟೇ ಅಂತಲ್ಲ, ನನ್ನ ಲೈಫ್ ಒಳಗೆ ನಂಗೆ ಯಾರ್ಯಾರು ಫ್ರೆಂಡ್ಸ್ ಅದಾರಲ್ಲ, ಕಮ್ಮಿ ಅಂದ್ರೆ ಒಂದು 50-60 ಮೆಂಬರ್ಸ್ ನನಗೆ ಯಾವ ಲೆವೆಲ್ ಹೆಲ್ಪ್ ಮಾಡ್ಯಾರ ಅಂತಂತಂದ್ರೆ, ನಾನು ಅದನ್ನು ಈಗ ಹೇಳಲ್ಲ. ನಾನು ಮುಂದೆ ಟೈಮ್ ಬರ್ತೈತೆ ಅವಾಗೆಲ್ಲ ನಾನು ಹೇಳ್ತೇನೆ. ಯಾವತ್ತೂ ನನಗೆ ಜಡ್ಜ್ ಮಾಡಿಲ್ಲ, ಏನೇ ಇದ್ರು ನನಗೆ ಕರೀತಾರೆ, ಎಲ್ಲದಕ್ಕೂ ಕರೀತಾರೆ. ನನಗೆ ನಿನ್ನೆ ಹೆಂಗೆ ಫೀಲ್ ಆಗತ್ತೈತೆ ಅಂತಂದ್ರೆ, ಅವರೆಲ್ಲ ಅಷ್ಟು ಫುಲ್ ಎಂಜಾಯ್ ಮಾಡತ್ತೀವಿ. ನಾನು ಎಂಜಾಯ್ಮೆಂಟ್ ಮಾಡತ್ತಿದ್ದಿಲ್ಲ ಅಂತಲ್ಲ, ನಾನು ಡಿಸರ್ವಿಂಗ್ ಅದೇ ನಾ ಈ ಫ್ರೆಂಡ್ಶಿಪ್ಪಿಗೆ ಅಂತೇಳಿ ನನಗೆ ಭಾಳ ಅಂದ್ರೆ ಫೀಲ್ ಆಗೋದಿತ್ತು. ನನಗೆ ಈ ಚಾಲೆಂಜ್ ತೊಗೊಂಡಿದ್ದ ಇನ್ನೊಂದು ಕಾರಣಕ್ಕೆ, ನಾನು ಈ ಚಾಲೆಂಜ್ ಎಲ್ಲ ಮುಗಿಸಾದ್ಮೇಲೆ ನಾನು ಕಂಪ್ಲೀಟ್ ನಂದು ಏನು ಇದು ವ್ಯಕ್ತಿತ್ವ ಐತಲ್ಲ ಅದನ್ನ ಕಂಪ್ಲೀಟ್ ನಾನು ಚೇಂಜ್ ಮಾಡ್ಕೋಬೇಕಂತೇಳಿ ನಾನು ಈ ಚಾಲೆಂಜ್ ತೊಗೊಂಡಿದ್ದೆ. ಫೈನಾನ್ಷಿಯಲಿ ಒಂದಾತ, ನಾನು ದುಡಿಬೋದು, ಮಾಡ್ಬೋದು, ಅದೆಲ್ಲ ಸೆಕೆಂಡರಿ. ನಾನು ಈ ಮಂತ್ ಮುಗ್ದಾದ್ಮೇಲೆ ನನ್ನ ಕಂಪ್ಲೀಟ್ ಡಿಫ್ರೆಂಟ್ ಮನುಷ್ಯನ ಆಗ್ಬೇಕು. ಸೊ ನಾ ಚಾಲೆಂಜ್ ತೊಗೊಂಡೀನಿ. ನಾನು ಹಿಂದೊಂದು ಕ್ಲಿಪ್ ಹಾಕೇನಿ, ನೀವು ನೋಡ್ರಿ, ನಾವೆಲ್ಲ ಮಲ್ಕೊಂಡೇವಲ್ಲೇ. ಆಮೇಲೆ ಒಂದು ಸಾಂಗ್ ಆಡಿದ್ದು ಕ್ಲಿಪ್ ಹಾಕೇನಿ. ನೈಟ್ 2:30-3 o'clockವರೆಗೂ ಅಷ್ಟು ಎಂಜಾಯ್ಮೆಂಟ್ ಮಾಡಿ, ಅದಾದ್ಮೇಲೆ ಊಟ ಮಾಡಿ, ಅದಾದ್ಮೇಲೆ ಮಲ್ಕೊಂಡಿದ್ದು ಈ ರೀತಿ. ಯಾರಿಗೂ ಲೈಕ್ ಎಲ್ಲರೂ ಅವರು ಲೈಫ್ ಒಳಗೆ ಫುಲ್ ಬ್ಯುಸಿ ಇರ್ತಾರೆ, ಕಮಿಟ್ಮೆಂಟ್ಸ್ ಇರ್ತಾವೆ. ಇನ್ನೊಂದು 2-3 years ಒಳಗೆ ಎಲ್ಲರದ್ದು ಮ್ಯಾರೇಜ್ ಆಗುತ್ತೆ, ಆಮೇಲೆ ಸಿಗ್ತೇವಿಲ್ಲೋ ಗೊತ್ತಿಲ್ಲ. ಸೊ ನಮ್ಮ ಸ್ಕೂಲ್ ಫ್ರೆಂಡ್ಸು ಬಂದಿದ್ರು, ಆಲ್ಮೋಸ್ಟ್ ಒಂದು 5-6 years ಆಗಿತ್ತು ಅವ್ರನ್ನೆಲ್ಲ ಮೀಟ್ ಮಾಡಿ. ಎಷ್ಟು ಖುಷಿ ಆಗತ್ತಿತ್ತು ಅಂದ್ರೆ ನಿನ್ನೆ ಲಿಟ್ರಲಿ ಹಂಗೇನು ಮಲ್ಕೊಂಡೇವಲ್ಲ ನಾವು, ನನಗೆ ಲಿಟ್ರಲಿ ಸ್ಕೂಲ್ ಟೈಮಿಂದೆಲ್ಲ ನೆನಪಾಗತ್ತಿತ್ತು. ಅಂದ್ರೆ 10th ಒಳಗೆ ನಾವೆಲ್ಲ ಹಿಂಗೆ ಸ್ಟಡಿ ಎಲ್ಲ ಮಾಡ್ಕೊಂಡು ಹಿಂಗೆ ಮಲ್ಕೊತಿದ್ವಿ. ಇದು ನಮ್ಗೆ ಆಮೇಲೆ ಸಿಗಂಗಿಲ್ಲ ಲೈಫ್ ಒಳಗೆ. ಈಗ ನನ್ಗೆ ಆದ ಯೋಚನೆ ಬಂತು. ಆಮೇಲೆ ನನ್ನ ಫ್ರೆಂಡ್ ನನ್ಗೆ ಆಲ್ಮೋಸ್ಟ್ ಒಂದು 1.5 month ನಿಮ್ಗೆ ಗೊತ್ತು ನಾವು ಮಾತಾಡಿರಲಿಲ್ಲ ಅಂತ. ಅವ್ನು ನನ್ನ ಕರೆದಾಗ ಆ ಫ್ರೆಂಡ್ಶಿಪ್ ಅವ್ನು ನನಗೆ ವ್ಯಾಲ್ಯೂ ಕೊಡೋದು ಹೇಳ್ರಿ. ಸೊ ನಾನು ಹಿಂದೆ ಯೋಚನೆ ಮಾಡಲಿಲ್ಲ, ನಾನು ಇಮಿಡಿಯೇಟ್ 1 second ನಾನು ಯೋಚನೆ ಮಾಡಲಿಲ್ಲ, ಸರಿ ಬರ್ತೇನೆ ಅಂತ ಹೇಳಿದೆ. ಆಮೇಲೆ ನಿಂದು ಚಾಲೆಂಜ್ ಏನೋ ತೊಗೊಂಡು ಅದನ್ನ ನಿಂಗೆ ಎಫೆಕ್ಟ್ ಆಗಬಾರ್ದ್ರಿಂದ ಲೈ ಚಾಲೆಂಜ್ ಹೋಗಲಿ, ನಾನು ಇವತ್ತೊಂದು ದಿನ ಬರ್ತೇನೆ, ಮತ್ತು ನಾಳಿಂದ ಬೇಕಾದ್ರೆ ಜಾಸ್ತಿ ಎಫರ್ಟಾಗಿ ನಾನು ಅದು ಮುಗಿಸ್ತೇನೆ, ಹೆಂಗೋ ಮುಗಿಸ್ತೇನೆ ನಾನು ಈ ಮಂತ್. ಆ ಚಾಲೆಂಜ್ ಅಂತೂ ನಾನು ಬಿಡಲ್ಲ ಅಂತೇಳಿ ಬಂದೆ. ಲಿಟ್ರಲಿ ನಿಮ್ಗೆ ಹೇಳ್ತೇನೆ, ನಮ್ದು 2:30-3 o'clock ನಾವು ಏನು ಎಂಜಾಯ್ಮೆಂಟ್ ಮಾಡೀವಿ, ಊಟ ಮಾಡಿ ಮಲ್ಕೊಂಡ್ಬಿಟ್ಟ ನಮ್ಗೆ ಟೈಮ್ ಹೆಂಗೆ ಹೋಗಿತ್ತು ಅನ್ನೋದು ಗೊತ್ತಾಗಿಲ್ಲ. ಅಷ್ಟು ವೈಬ್ ಮ್ಯಾಚ್ ಆಗತ್ತೈತೆ ಎಲ್ಲರದು. ಅಷ್ಟು ಕಾಮಿಡಿ ಮಾಡ್ಕೊತ, ಅಷ್ಟು ನಕ್ಕೊಂತ ಇದ್ದು ನಮ್ಮ ಮುಂದೆ ಎಷ್ಟೋ ವರ್ಷ ಆದ್ಮೇಲೆ ನಮ್ಗೆ ಸಿಗ್ತದಿಲ್ಲ ಗೊತ್ತಿಲ್ಲ. ಈಗ ನಾವು ಎಂಜಾಯ್ಮೆಂಟ್ ಮಾಡ್ಬೇಕು. ಆಮೇಲೆ ಬೆಳಿಗ್ಗೆ ಎದ್ದು ಒಬ್ರನ್ನೊಬ್ರು ಬೈಯೋದ, ನಿಮ್ಗೆ ಗೊತ್ತು ನಾವು ನಾರ್ತ್ ಕರ್ನಾಟಕ ಫ್ರೆಂಡ್ಸ್ ಎಲ್ಲ ಹೆಂಗೆ ಬೈದಾಡ್ತೇವೆ ಅಂತೇಳಿ. ಅದೆಲ್ಲ ನೆಕ್ಸ್ಟ್ ಲೆವೆಲ್ ಫೀಲಿಂಗ. ನಂಗೆ ಲಿಟ್ರಲಿ ನಾನು ನಿನ್ನೆ ನಾನು ಕೆಲಸ ಬಿಟ್ಟಿದ್ದ 1% ರಿಗ್ರೆಟ್ ಇಲ್ಲ.
ಯಾಕಂದ್ರೆ ಆ ಲೆವೆಲ್ ಬಾಂಡಿಂಗ್ ಐತೆ ನಮ್ಮ ಫ್ರೆಂಡ್ಸ್ ಕೂಡ ನಂಗೆ. ಒಬ್ಬರು ನೋಡಿದ್ರು ಇನ್ನೊಬ್ರು ನೋಡಿದ್ರು ಫುಲ್ ಅದೊಂಥರ ಎಕ್ಸೈಟ್ಮೆಂಟ ಫೀಲ್ ಆಗೋದಿತ್ತು. ಐ ರಿಯಲಿ ಹ್ಯಾಡ್ ಅ ಹ್ಯೂಜ್ ಬ್ಲಾಸ್ಟ್ ಎಸ್ಟರ್ಡೇ. ನಾನು ಏನು ಫ್ರೆಂಡ್ಸ್ ಅದಾರಲ್ಲ ಈಗ ಪ್ರೆಸೆಂಟ್ ಲೈಫ್ ಒಳಗೆ, ನಾನು ಯಾರ್ಯಾರು ಕೂಡ ಬಾಂಡಿಂಗ್ ಕರೆಕ್ಟ್ ಇಟ್ಕೊಂಡೇನಿ. ಇಷ್ಟು ಸೆಲ್ಫ್ಲೆಸ್ ಅದಾರ, ಮೇಲ್ ಫ್ರೆಂಡ್ಸ್ ಆಯಿತು ಫೀಮೇಲ್ ಫ್ರೆಂಡ್ಸ್ ಆಗಿರ್ಬೋದು. ನಾನು ಯಾವುಂಥ ಪರಿಸ್ಥಿತಿ ಬಂದೈತಂದ್ರೂ ಯಾವುದೇ ಕಾರಣಕ್ಕೂ ನನ್ನ ಲೈಫ್ ಒಳಗೆ ಇವ್ರನ್ನ ಕಳ್ಕೊಳಕ್ಕೆ ಇಷ್ಟಪಡೋಂಗಿಲ್ಲ. ಗೈಸ್, ನಮಗೆ ಏನೋ ಡಿಫ್ರೆನ್ಸಸ್ ಬಂದಿರ್ಬೋದು ರೀಸೆಂಟ್ ಟೈಮ್ ಒಳಗೆ, ಅದನ್ನು ಈ ಮಂತು ಇಟ್ಕೊಂಡು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನನ್ನ ನೆಕ್ಸ್ಟ್ ಇಯರ್ ಈ ಮಂತ್ ಕಂಪ್ಲೀಟ್ ನನ್ನ ಚಾಲೆಂಜ್ ಮುಗಿದಾದ್ಮೇಲೆ ನಾನು ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್ ಆಗ್ಬೇಕಂತೇಳಿ ನಾನು ಅನ್ಕೊಂಡೇನಿ. ನನ್ನ ವರ್ಕಿಂದ ನಾನು ಹಾಗೆ ಆಗ್ತೇನೆ. ಮತ್ತು ಮೊದಲು ಹೆಂಗಿದ್ವಿ ಈಗೂ ಅದಾದ್ಮೇಲೂ ಹಂಗೆ ಇರ್ತೇವೆ. ಇದು ನನ್ನ ಪ್ರಾಮಿಸ್ ನನ್ನ ಕಡೆಯಿಂದ. ಓಕೆ ಗೈಸ್, ಯು ಡೋಂಟ್ ನೋ ನಾನು ಎಷ್ಟು ನಿಮ್ಗೆ ರೆಸ್ಪೆಕ್ಟ್ ಮಾಡ್ತೇನೆ ಅಂತೇಳಿ. ಥ್ಯಾಂಕ್ ಯು ಸೊ ಮಚ್ ಗೈಸ್ ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ದಿಸ್ ಇಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 20 ಆರ್ಡ್ರಿಗೆ 869 rupees ಆಗೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.